ಕೆಲವೇ ದಿನಗಳ ಹಿಂದೆ ರಾಘವ್ ಚಡ್ಡಾ ಬಿಜೆಪಿಗೆ ಅಂತ ಬಂದಾಗ ಒಂದು ಸುದ್ದಿ ಹರಿದಾಡಿತ್ತು. ಪಂಜಾಬ್ನಲ್ಲಿ ಬಿಜೆಪಿ ಗವರ್ನಮೆಂಟ್ ಈಗಲೇ ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ, ಈಗಲೇ ಫಾರ್ಮೇಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ 68ಕ್ಕೂ ಹೆಚ್ಚು ಜನ ಶಾಸಕರು, 62 ಜನ ಹೆಚ್ಚು ಜನ ಶಾಸಕರು ರಾಘವ್ ಚಡ್ಡಾ ಅವರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಣೆಗೆ ಸ್ವಾಗತ. ನಾನು ಕಾರ್ತಿಕ್. ಇನ್ನೇನು 7-8 ತಿಂಗಳಿಗೆ ಉತ್ತರ ಪ್ರದೇಶ, ಪಂಜಾಬ್ ರಾಜ್ಯಗಳ ಚುನಾವಣೆಗಳು ಎದುರಾಗ್ತವೆ. 2-3 ದಿನಗಳ ಹಿಂದೆ ಉತ್ತರ ಪ್ರದೇಶದ ಚಿತ್ರಣವನ್ನು ತಿಳಿದುಕೊಂಡ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಪಂಜಾಬ್ ರಾಜ್ಯದ ಸದ್ಯದ ರಾಜಕೀಯ ಸ್ಥಿತಿ ಹಾಗೂ ಹಿಂದಿನ ಚುನಾವಣೆಗಳ ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡೋಣ. ಪಂಜಾಬ್ 117 ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ರಾಜ್ಯ. ಪ್ರಮುಖವಾಗಿ 4 ಪಕ್ಷಗಳು ಸಹ ಕಣದಲ್ಲಿದೆ. ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಹಾಗೂ ಅಲ್ಲಿನ ಸ್ಥಳೀಯ ಪಕ್ಷ ಸ್ಯಾಡ್ ಅನ್ನುವಂಥ ಪಕ್ಷ. ಹಾಗಾಗಿ ಈ ಬಾರಿ ಪಂಜಾಬ್ನ ರಣಕಣ ನಿಜಕ್ಕೂ ಕೂಡ ತುಂಬಾ ಕುತೂಹಲವಾಗಿರುತ್ತೆ. 117ರಲ್ಲಿ ಯಾರು 58ರ ಸಂಖ್ಯೆಯನ್ನು ಪಾರು ಮಾಡ್ತಾರೆ ಅವರು ಸರಳವಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ. 22ರ ಫಲಿತಾಂಶವನ್ನು ನೋಡೋದೇ ಆದರೆ ಆಮ್ ಆದ್ಮಿ ಪಕ್ಷ 92 ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಲ್ಯಾಂಡ್ಸ್ಲೈಡ್ ವಿಕ್ಟರಿಯೊಂದಿಗೆ ಸರ್ಕಾರವನ್ನು ರಚನೆ ಮಾಡಿತ್ತು. ಪ್ರಸ್ತುತ ಆಂಟಿ ಇನ್ಕಂಬೆನ್ಸಿ ಅಲೆಯಲ್ಲಿ ಸಿಲುಕಿರುವ ಆಮ್ ಆದ್ಮಿ ಪಕ್ಷ ಜೊತೆಗೆ ಡ್ರಗ್ಸ್ ಹಾವಳಿ ಅತಿ ಹೆಚ್ಚು ಆಗಿರೋದು ಹಾಗೂ ಮುಖ್ಯಮಂತ್ರಿಯ ಮೇಲೆ ಪ್ರಸ್ತುತ ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ರ ಮೇಲೆ ಇರುವಂಥ ಆರೋಪಗಳು, ಸಿಖ್ ಸಮುದಾಯ ಅವರ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಎಲ್ಲವನ್ನ ನೋಡ್ತಾ ಇದ್ದರೆ ಆಮ್ ಆದ್ಮಿ ಪಕ್ಷ ಮುಂದಿನ ಚುನಾವಣೆ 27ರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರೂ ಕೂಡ ಆಶ್ಚರ್ಯವನ್ನು ಪಡುವಂತಿಲ್ಲ. ಆ ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದು ನಿಂತಿದೆ. ನೀವು ಗಮನಿಸಿದ್ರೆ ಪ್ರಸ್ತುತ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ರವರ ಮೇಲೆ ಸದನಕ್ಕೆ ಕುಡಿದುಕೊಂಡು ಬಂದಂತಹ ಆರೋಪ, ಅದರಲ್ಲೂ ಈಗ ಅತಿ ದೊಡ್ಡ ಆರೋಪ ಏನಂತ ಹೇಳಿದ್ರೆ ಅವರು ಕುಡಿದ ಮತ್ತಿನಲ್ಲಿ ಎಣ್ಣೆಯನ್ನು ಸಿಖ್ ಧರ್ಮಗುರುಗಳಿಗೆ ಪ್ರೋಕ್ಷಣೆ ಮಾಡ್ತಾ ಇರುವುದು ತುಂಬ ವಿವಾದಕ್ಕೆ ಕಾರಣ ಆಗಿದೆ ಪಂಜಾಬ್ನಲ್ಲಿ. ಯಾವ ಪಕ್ಷ ಗೆಲ್ಲುವಂಥ ಸಾಧ್ಯತೆ ಇದೆ ಈಗ ನೋಡೋದೇ ಆದರೆ ಅಂತ ಕೇಳಿದ್ರೆ ಪಂಜಾಬ್ 27ಕ್ಕೆ ಅತಂತ್ರ ವಿಧಾನಸಭೆಯತ್ತ ಹೋಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅತಂತ್ರ ವಿಧಾನಸಭೆ, ಹಂಗ್ ಅಸೆಂಬ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಬಿ ಜೆ ಪಿಯು ಕೂಡ ಸ್ಟ್ರಾಂಗ್ ಆಗಿದೆ. ಬಿ ಜೆ ಪಿ 117 ಕ್ಷೇತ್ರಗಳಲ್ಲೂ ಕೂಡ ತಾವೇ ಸ್ಪರ್ಧೆ ಮಾಡ್ತವೆ. ಯಾವ ಪಕ್ಷದೊಂದಿಗೂ ಮೈತ್ರಿ ಇಲ್ಲ. ಅಂದರೆ ಅವ್ರ ಹಿಂದೆ ಸ್ಯಾಡ್ದೊಂದಿಗೆ ಮೈತ್ರಿ ಇದು. ಸ್ಯಾಡ್ ಅಂತ ಹೇಳಿದ್ರೆ ಅಕಾಲಿ ದಳ್ನೊಂದಿಗೆ ಮೈತ್ರಿಯಲ್ಲಿದ್ದರು ಬಿ ಜೆ ಪಿಯವರು. ಈಗ 117 ಕ್ಷೇತ್ರಗಳಲ್ಲೂ ಅವರು ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಹೊಸ ರಾಜ್ಯಾಧ್ಯಕ್ಷರ ನೇಮಕ ಮಾಡಿರೋದ್ರಿಂದಾಗಿ ಬಿ ಜೆ ಪಿ ಒಂದು ಕಡೆಯಿಂದ ಸ್ಟ್ರಾಂಗ್ ಆಗಿದೆ. ಕಾಂಗ್ರೆಸ್ ಮೊದಲಿಂದಲೂ ಕೂಡ ಸ್ಟ್ರಾಂಗ್ ಇತ್ತು. 22ರ ಚುನಾವಣೆಯಲ್ಲಿ ಹೀನಾಯವಾದಂಥ ಸ್ಥಿತಿಗೆ ಬಂತು. ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದೆ. ದೇಶದಾದ್ಯಂತ ಕಾಂಗ್ರೆಸ್ನ ಸ್ಥಿತಿ ಕೂಡ ಇದೆ, ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು. ಅಸ್ಸಾಮನ್ನು ಕಳೆದುಕೊಂಡ್ರು, ಉತ್ತರ ಪ್ರದೇಶದ ಸಹ ಕಾಂಗ್ರೆಸ್ಗೇನು ಅಷ್ಟೊಂದು ಮಟ್ಟಿಗಿನ ಅಸ್ತಿತ್ವವಿಲ್ಲ. ಪಶ್ಚಿಮ ಬಂಗಾಳ ಅಂತೂ ಹೋಗೇ ಬಿಟ್ಟಿದ್ದು ಕಾಂಗ್ರೆಸ್. ಪಂಜಾಬ್ನಲ್ಲಿ ಇದ್ದಂಥ ಅಸ್ತಿತ್ವವನ್ನು ಕೂಡ ಕಳೆದುಕೊಂಡ್ರು. ಆಮ್ ಆದ್ಮಿ ಪಕ್ಷ ಬಂದು ಹಾಳು ಮಾಡ್ತು. ಹಾಗಾಗಿ ಕಾಂಗ್ರೆಸ್ಗೂ ಕೂಡ ಅಲ್ಲಿ ಯಾವುದೇ ರೀತಿ ನೆಲೆ ಇಲ್ಲ. ಆಮ್ ಆದ್ಮಿ ಪಕ್ಷ ಇದ್ದಂಥ ನೆಲೆಯನ್ನು ಕೂಡ ಕಳೆದುಕೊಂಡಿದೆ. ಈಗಿನ ಸದ್ಯದ ಸ್ಥಿತಿ ನೋಡ್ತಾ ಇದ್ದಾರೆ, ಅವ್ರು ಹೀನಾಯವಾದ ಸ್ಥಿತಿಗೆ ಬರ್ತಾರೆ. ಬಿ ಜೆ ಪಿ 117 ಕ್ಷೇತ್ರಗಳನ್ನು ಸ್ಪರ್ಧೆ ಮಾಡ್ತಾ ಇದೆ. ಒಂದು ರೀತಿಯಾಗಿ ಬಿ ಜೆ ಪಿಗೆ ಅತಿ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷದ ಸಂಸದರೇನಿದ್ರು, ಆಮ್ ಆದ್ಮಿ ಪಕ್ಷದಿಂದ ಬಂದಿರುವಂಥ ಸಂಸದರು ರಾಘವ್ ಚಡ್ಡಾ ಸೇರಿದಂತೆ ಹಲವರು ಪಂಜಾಬ್ನಿಂದ ಬರ್ತಾರೆ. ನೀವು ಕೆಲವೇ ದಿನಗಳ ಹಿಂದೆ ರಾಘವ್ ಚಡ್ಡಾ ಬಿ ಜೆ ಪಿಗೆ ಅಂತ ಬಂದಾಗ ಒಂದು ಸುದ್ದಿ ಹರಿದಾಡಿತ್ತು. ಪಂಜಾಬ್ನಲ್ಲಿ ಬಿ ಜೆ ಪಿ ಗವರ್ನಮೆಂಟ್ ಈಗಲೇ ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ, ಈಗಲೇ ಫಾರ್ಮೇಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ 68ಕ್ಕೂ ಹೆಚ್ಚು ಜನ ಶಾಸಕರು, 62 ಜನ ಹೆಚ್ಚು ಜನ ಶಾಸಕರು ರಾಘವ್ ಚಡ್ಡಾ ಅವರ ಸಂಪರ್ಕದಲ್ಲಿದ್ದಾರೆ. ಇನ್ನೇನು ಬಿ ಜೆ ಪಿ ಸರ್ಕಾರವನ್ನು ರಚನೆ ಮಾಡುವಂತಹ ಹಂತದಲ್ಲಿ ಬಂದು ನಿಂತಿದೆ. 68 ಅಂದರೆ ಮ್ಯಾಜಿಕ್ ನಂಬರೇ ಬಂದ್ಬಿಡ್ತಲ್ಲಿ. ಈ ರೀತಿಯ ಸುದ್ದಿಗಳು ಹರಿದಾಡಿದ್ವು ಮತ್ತು ತಣ್ಣಗಾಯ್ತವೆಲ್ಲವೂ ಕೂಡ. ಪ್ರಸ್ತುತವಾಗಿ ಇದು ಬಿ ಜೆ ಪಿಗೆ ದೊಡ್ಡ ಅಡ್ವಾಂಟೇಜ್. ರಾಘವ್ ಚಡ್ಡಾ ಸೇರಿದಂತೆ ಹಲವು ಸಂಸದರು ಬಿ ಜೆ ಪಿಗೆ ಬಂದವರು, ಅವರು ಒಳ್ಳೆಯ ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಇನ್ನೊಂದು, ಈ ಪಂಜಾಬ್ನ ಜಾತಿ ಆಧಾರಿತ ಲೆಕ್ಕಾಚಾರವನ್ನು ನೋಡೋದೇ ಆದರೂ ಕೂಡ SC ST ಸಮುದಾಯ ಮತ್ತು ರಾಮ್ ಗಡಿ ಮತ್ತು ರಾಮ್ ರಸಿಯಾ
ಸಮುದಾಯಗಳು, ದಲಿತ ಸಮುದಾಯಗಳೆಲ್ಲವೂ ಕೂಡ BJP ಜೊತೆ ನಿಲ್ಲುವಂಥ ಸಾಧ್ಯತೆ ಇದೆ. BJP ಒಂದು 25-30 ಸ್ಥಾನವನ್ನು ತೆಗೆದುಕೊಳ್ಳುವಂತಹ ಕ್ಲಿಯರ್ ಪಿಕ್ಚರ್ಗಳು ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದೆ. ನೋಡಿ, ಪಶ್ಚಿಮ ಬಂಗಾಳವನ್ನೇ ಗೆದ್ದು ಬಂದಿದೆ BJP. ಈಗ ಪಂಜಾಬನ್ನು ಕೂಡ ಗೆಲ್ಲುವಂತಹ ಗುರಿಯನ್ನು BJP ಹೊಂದಿದೆ. ಬಟ್ ಈಗ ಪ್ರಸ್ತುತ ಸ್ಥಿತಿಗೆ BJP ಸರಳ ಬಹುಮತದತ್ತ ಹೋಗುವಂಥ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದೆ. ಪ್ರಸ್ತುತ ಸ್ಥಿತಿ ಅಂದರೆ ನೀವು ವೆಸ್ಟ್ ಬೆಂಗಾಲ್ನಲ್ಲೂ ಸಹ ನಮ್ಮ ಹಳೆ ವಿಡಿಯೋಗಳು ನೋಡಿದ್ರೆ ಏಪ್ರಿಲ್ 15 ತನಕ 120-125 ಹೈಯೆಸ್ಟ್ ಸಂಖ್ಯೆ ಪಶ್ಚಿಮ ಬಂಗಾಳದಲ್ಲಿ BJP ತೆಗೆದುಕೊಳ್ತಾ ಇದ್ದಿತ್ತು. ಕಡೆಗೆ ಅದು 200ಕ್ಕೂ ಹೆಚ್ಚು ಸಂಖ್ಯೆಗಳಿಗೆ ಬಂತು. ಈಗ ಫಲಿತಾಂಶದಲ್ಲಿ 208ಕ್ಕೆ ಬಂತು BJP. ಪಂಜಾಬ್ ವಿಷಯದಲ್ಲೂ ಸಹ ಆ ರೀತಿ ಆಗುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಇಲ್ಲಿ ತ್ರಿಕೋಣ ಸ್ಪರ್ಧೆಯಲ್ಲ, 4 ಪಕ್ಷಗಳು ಸಹ ಸ್ಪರ್ಧೆ ಇರೋದರಿಂದಾಗಿ ಪಂಜಾಬ್ ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್. ಬರೆದಿಟ್ಕೊಂಬಿಡಿ, ಆಮ್ ಆದ್ಮಿ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಈಗ ಮುಖ್ಯಮಂತ್ರಿಗಳ ಬದಲಾಯಿಸುವಂಥ ಚರ್ಚೆ ಕೂಡ ನಡೀತಾ ಇದೆ. ಆಮ್ ಆದ್ಮಿ ಪಕ್ಷ 15, 20, 30 ಆ ಸಂಖ್ಯೆಗಳಿಗೆ ಬಂದರೂ ಸಹ ನಿಂತ್ಕೊಳ್ಬೋದು. ನಾನು ಸಂಖ್ಯೆಗಳನ್ನು ಪ್ರೆಡಿಕ್ಟ್ ಮಾಡ್ತಾ ಇಲ್ಲ, ಅವರ ಪ್ರಸ್ತುತ ಸ್ಥಿತಿಗಳನ್ನು ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನ ಬಗ್ಗೆ ಅವರು ಹಿಂದೆ ಮಾಡಿದಂತಹ ದೊಡ್ಡ ಎಡವಟ್ಟು, ಕ್ಯಾಪ್ಟನ್ ಅಮರೇಂದ್ರ ಸಿಂಗನ್ನು ಮುಖ್ಯಮಂತ್ರಿಯಿಂದ ಇಳಿಸಿ ಮತ್ತೊಬ್ಬ ದಲಿತ CM ಅನ್ನು ಮಾಡಲಿಕ್ಕೆ ಹೊರಟಿ ಎಡವಟ್ಟು ಮಾಡಿಕೊಂಡು ಯಾವ್ಯಾವ ಸ್ಥಿತಿಗೆ ಕಾಂಗ್ರೆಸ್ ಬಂದು ನಿಂತ್ಕೊಳ್ತು. ಈಗ ಕಾಂಗ್ರೆಸ್ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದೆ. ಅಲ್ಲಿನ ಸ್ಥಳೀಯ ಪಕ್ಷ ಅಕಾಲಿ ದಳ್, ಆ ಪಕ್ಷದ ವಿರುದ್ಧವಾಗಲೂ ಕೂಡ ಅಷ್ಟರ ಮಟ್ಟಿಗಿನ ಒಳ್ಳೆಯ ಅಭಿಪ್ರಾಯ ಪಂಜಾಬ್ನ ಜನರಿಗಿಲ್ಲ. ಅವರಿಗೆ ಆಲ್ಟರ್ನೇಟ್ ಆಗಿ ಉಳಿದಿರುವಂಥದ್ದೇ ಈಗ BJP. ಆಲ್ಟರ್ನೇಟ್ ಅಂದರೆ ಅವರು ಕಾಂಗ್ರೆಸ್ ಕಡೆ ಯೋಚನೆ ಮಾಡ್ತಾ ಇಲ್ಲ, BJP ಕಡೆ ಬರುವಂತಹ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗಲೇ ಜಡ್ಜ್ ಮಾಡೋದು ಕಷ್ಟ. BJP ಕಡೆ ವಾಲ್ತಾ ಇದ್ದಾರೆ. ಹಂಗ್ ಅಸೆಂಬ್ಲಿ ಆದರೆ ಯಾರೊಂದಿಗೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಕ್ವಶನ್ ಮಾರ್ಕ್. BJP ಒಂದು 35-40 ಸೀಟನ್ನು ತೆಗೆದುಕೊಂಡು ಮತ್ತೆ 30 ಸೀಟ್ಗೆ ನಿಮಗೆ ಅಕಾಲಿ ದಳ್ ಬಂದರೆ, ಇವರಿಬ್ಬರು ಹಿಂದಿನ ಮೈತ್ರಿಲಿದ್ದಂಥವರು 12ರಲ್ಲೆಲ್ಲ ಮೈತ್ರಿ ಇತ್ತು, ಇವರದೇ ಸರ್ಕಾರ ರಚನೆ ಆಗಿತ್ತು 2012ರಲ್ಲಿ. ಇವರಿಬ್ಬರು ಕೂಡ ಸರ್ಕಾರ ಮಾಡ್ಬೋದು. ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಇವರಿಬ್ಬರು ಸರ್ಕಾರ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೇಳಿದ್ರೆ ಈ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಕೂಡ ಆಶ್ಚರ್ಯಪಡುವಂತಿಲ್ಲ. INDA ಮೈತ್ರಿಕೂಟದಿಂದ ಹೊರಬಂದಿದೆ ಆಮ್ ಆದ್ಮಿ ಪಾರ್ಟಿ. ನೋಡಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ ಪಂಜಾಬ್ ಈಗಿನ ಸದ್ಯದ ಸ್ಥಿತಿಯಲ್ಲಿ ಪಂಜಾಬ್ ರಾಜಕಾರಣ ನೋಡೋದಾದರೆ 27ರ ಚುನಾವಣೆಗೆ ಹಂಗ್ ಅಸೆಂಬ್ಲಿ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರಾಜಕೀಯ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಆಮ್ ಆದ್ಮಿ ಪಕ್ಷ ಅಂತೂ ಹೀನಾಯ ಸ್ಥಿತಿಯಲ್ಲಿದೆ. ಸರ್ಕಾರವು ಕೂಡ ಉಳಿವಿನ ಸ್ಥಿತಿಯಲ್ಲಿ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ನೋಡೋಣ. ರಾಷ್ಟ್ರ ರಾಜಕಾರಣದ ಪ್ರತಿನಿತ್ಯದ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಪಡ್ತೇವೆ. ನಮಸ್ಕಾರ.